ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಜಮೀರ್ ಅಹಮದ್ ಖಾನ್ಗೆ ಯಾಕೆ ಸಚಿವ ಸಂಪುಟ ಕೈ ತಪ್ಪಿತು, ಏನ್ ಕಾರಣ, ಜಮೀರ್ ಅಹಮದ್ ಖಾನ್ ಅವರ ಮೈನಸ್ ಪಾಯಿಂಟ್ಗಳೇನು ಅನ್ನೋದನ್ನ ನಾವು ನೋಡ್ತಾ ಹೋದ್ರೆ, ಅಗೇನ್ ಮೊದಲನೇ ಪಾಯಿಂಟ್ ಅವ್ರು ನಿಲ್ಲೋದು ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಅವರು ಪಕ್ಷ ವಿರೋಧ ಚಟುವಟಿಕೆಯನ್ನ ಮಾಡಿದ್ದಾರೆ. ನಾನು ಆಗ್ಲೇ ಹೇಳಿದೆ, ಪ್ರೆಸ್ ಪಾಯಿಂಟ್ಸ್ ಹೇಳ್ಬೇಕಾದ್ರೆ ಜಮೀರ್ ಅಹಮದ್ ಖಾನ್ ದೊಡ್ಡ ಆಸ್ತಿ ಏನಪ್ಪಾ ಅಂದ್ರೆ ಈಸ್ ಎ ಮಾಸ್ ಲೀಡರ್ ಮುಸ್ಲಿಂ ಸಮುದಾಯದಲ್ಲಿ, ಜೊತೆಗೆ ಪಕ್ಷನಿಷ್ಠರಾಗಿ ಕೆಲಸ ಮಾಡಿದ್ದಾರೆ ಅಂತ. ಆದ್ರೆ ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಜಮೀರ್ ಅಹಮದ್ ಖಾನ್ಗೆ ಬಹು ದೊಡ್ಡ ಕಪ್ಪು ಚುಕ್ಕೆ ಬಂತು, ಮೈನಸ್ ಪಾಯಿಂಟ್ ಆಯ್ತು. ದಾವಣಗೆರೆ ಬೈ ಎಲೆಕ್ಷನ್ ಅಲ್ಲಿ ಪಕ್ಷ ವಿರೋಧ ಚಟುವಟಿಕೆಯನ್ನ ಮಾಡಿದ್ರು ಅನ್ನೋ ಒಂದು ಬಹುದೊಡ್ಡ ಆರೋಪ ಇದೆ ಅವ್ರ ಮೇಲೆ. ಹೀಗಾಗಿನೇ ಅವರಿಗೆ ಮೊದಲ ಅವಧಿಯಲ್ಲಿ ಸಚಿವ ಸ್ಥಾನ ಸಿಗಲಿಲ್ಲ. ಸಮರ್ಥ್ ಶಾಮ್ನೂರು ಸೋಲ್ಸೋದಿಕ್ಕೆ SDPI ಮತ್ತೆ ಪಕ್ಷೇತರ ಮುಸ್ಲಿಂ ಅಭ್ಯರ್ಥಿಯನ್ನ ಬೆಂಬಲಿಸಿದಂತ ಆರೋಪ ಜಮೀರ್ ಅಹಮದ್ ಖಾನ್ ಮೇಲೆ ಇದೆ. ಅವರು ಮಾತಾಡಿದ ಒಂದು ಆಡಿಯೋ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದಾದ್ಮೇಲೆ ಅದಕ್ಕೆ ಏನು ಕೋರ್ಟ್ ಸ್ಟೇ ಕೂಡ ತಗೊಂಡು ಬಂದ್ರು. ಸೊ ಹೀಗಾಗಿನೇ ಆ ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಜಮೀರ್ ಅಹಮದ್ ಖಾನ್ ಪಾತ್ರ ಇರಬಹುದೇನೋ ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಇದೇ ಸಲೀಂ ಅಹಮದ್ ಜಮೀರ್ ಅಹಮದ್ ವಿರುದ್ಧ ಪ್ರೆಸ್ ಮೀಟ್ ಕೂಡ ಮಾಡಿದ್ರು. ಶಿವಾಜಿನಗರದ MLA ರಿಜ್ವಾನ್ ಅರ್ಷದ್ ಜೊತೆ ಸಲೀಂ ಅಹಮದ್ ಇಬ್ರು ಕೂಡ ಪ್ರೆಸ್ ಮೀಟ್ ಮಾಡಿ ಒಂದು ಆತಂಕವನ್ನು ವ್ಯಕ್ತಪಡಿಸಿದ್ರು, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಗೆ ಹಿನ್ನಡೆ ಆಗಬಹುದು ಅಂತ. ಆಗ ಜಮೀರ್ ಅಹಮದ್ ಖಾನ್ ಅವರ ಒಂದು ಕೈ ಚಳಕ ಅಂದ್ರೆ ದಾವಣಗೆರೆಯಲ್ಲಿ ಪಕ್ಷ ವಿರೋಧ ಕೆಲಸ ಮಾಡಿರಬಹುದು ಅನ್ನೋ ಲೆಕ್ಕಾಚಾರ ಇತ್ತು. ಇದ್ರ ಜೊತೆಗೆ ಮಿನಿಸ್ಟರ್ ಆಗಿದ್ದಾಗ ವಸತಿ ಇಲಾಖೆಯಲ್ಲಿ ಕೆಲವೊಂದಿಷ್ಟು ಭ್ರಷ್ಟಾಚಾರದ ಆರೋಪ ಕೂಡ ಕೇಳಿ ಬಂದಿತ್ತು ಜಮೀರ್ ಅಹಮದ್ ಖಾನ್ ವಿರುದ್ಧ. ಆಮೇಲೆ ಶಾಸಕರಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಒಂದು ವಿವಾದ ಕೂಡ ಇತ್ತು. ಕೆಲವೊಂದಿಷ್ಟು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟು ಪಕ್ಷಕ್ಕೆ ಮುಜುಗರವನ್ನ ಉಂಟು ಮಾಡ್ತಾ ಇದ್ರು. ಇದ್ರ ಜೊತೆಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ CM ಆಗಿದ್ದಾಗ ಸಿದ್ದರಾಮಯ್ಯನ ಪರ ಅತಿ ಹೆಚ್ಚು ಬಾರಿ ಸಿದ್ದರಾಮಯ್ಯನವರನ್ನ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ರು, DK ವಿರುದ್ಧ ಮಾತನಾಡ್ತಾ ಇದ್ರು. ಸೊ ಈಗ DK ಶಿವಕುಮಾರ್ CM ಆಗಿದ್ದಾರೆ, ಅಷ್ಟು ಸುಲಭವಾಗಿ ಜಮೀರ್ ಅಹಮದ್ ಖಾನ್ಗೆ ಸಚಿವ ಸ್ಥಾನ ಕೊಡ್ತಾರಾ ಅನ್ನೋದೊಂದು ಪ್ರಶ್ನೆ. ಸೊ ಹೀಗಾಗಿನೇ ಜಮೀರ್ ಅಹಮದ್ ಖಾನ್ಗೆ ಪ್ಲಸ್ಗಿಂತ ಸದ್ಯಕ್ಕೆ ಈಗ ಮೈನಸ್ ಜಾಸ್ತಿ ಇದಾವೆ. ಇನ್ನು ಸಲೀಂ ಅಹಮದ್ ಅವರ ಒಂದು ಪ್ಲಸ್ ಪಾಯಿಂಟ್ಸ್ ಏನು ಅನ್ನೋದನ್ನ ನೋಡ್ತಾ ಹೋದ್ರೆ, ಸಲೀಂ ಅಹಮದ್ ಕಳೆದ 15 ವರ್ಷಗಳಿಂದ ಪರಿಷತ್ ಸದಸ್ಯರಾಗಿ ಕಾರ್ಯವನ್ನು ಮಾಡಿದ್ದಾರೆ. MLC ಆಗಿ 15 ವರ್ಷಗಳಿಂದ ಇದ್ದಾರೆ ಅಂದ್ರೆ ದೊಡ್ಡ ಸಾಧನೆ ಕಾಂಗ್ರೆಸ್ ಪಕ್ಷದಲ್ಲಿ. ಆಮೇಲೆ ಪಕ್ಷನಿಷ್ಠರಾಗಿದ್ದಾರೆ, ಕ್ಲೀನ್ ಇಮೇಜ್ ಇದೆ. KPCC ಕಾರ್ಯಾಧ್ಯಕ್ಷರಾಗಿ ಕೂಡ ಪಕ್ಷವನ್ನು ಸಂಘಟಿಸುವಂತ ಒಂದು ಚತುರತೆ ಸಲೀಂ ಅಹಮದ್ಗೆ ಇದೆ. ಸೊ ಪಕ್ಷದ ಹೈಕಮಾಂಡ್ ನಾಯಕರ ಜೊತೆ ತುಂಬಾ ನಿಕಟವಾದ ಸಂಪರ್ಕವನ್ನ ಹೊಂದಿದ್ದಾರೆ. ಆಮೇಲೆ ಪರಿಷತ್ನ ಮುಖ್ಯ ಸಚೇತಕರಾಗಿ ಕೂಡ ಕಾರ್ಯವನ್ನ ಮಾಡಿರತಕ್ಕಂಥ ಅನುಭವ ಸಲೀಂ ಅಹಮದ್ ಅವರಿಗೆ ಇದೆ. ಸೊ ಉತ್ತಮ ಸಂಸದೀಯ ಪಟು, ಸಹಜವಾಗಿನೇ ತುಂಬಾ ಅದ್ಭುತವಾಗಿ ಮಾತನಾಡ್ತಾರೆ ಕೂಡ ಅವರು ಸಲೀಂ ಅಹಮದ್. ಹೀಗಾಗಿನೇ ನಿಭಾಯಿಸಬಲ್ಲರು ಯಾವುದೇ ಒಂದು ಹುದ್ದೆಯನ್ನ ಅನ್ನೋ ಒಂದು ಮೆಸೇಜ್ ಅನ್ನ ಕೊಟ್ಟಾಗಿದೆ. ಸಮುದಾಯದಲ್ಲಿ ಹೊಸ ಮುಖವಾಗಿ ಸಲೀಂ ಅಹಮದ್ ಹೆಸರು ಈಗ ಮುನ್ನೆಲೆಗೆ ಬರ್ತಾ ಇದೆ. ಇಷ್ಟು ದಿನ ಇದ್ರು, ಆದ್ರೆ ಜಮೀರ್ ಅಹಮದ್ ಖಾನ್ ಪಕ್ಕಕ್ಕಿಟ್ಟಾಗ ಯಾರು ನೆಕ್ಸ್ಟ್ ಮಾಸ್ ಲೀಡರ್ ಯಾರು ಸಮುದಾಯದಲ್ಲಿ, ಮುಸ್ಲಿಂ ಸಮುದಾಯದಲ್ಲಿ ಅಂದಾಗ ಈಗ ಸಲೀಂ ಅಹಮದ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಹೀಗಾಗಿನೇ ಸಲೀಂ ಅಹಮದ್ಗೆ ಒಂದು ಚಾನ್ಸ್ ಸಿಗಬಹುದೇನೋ ಬಹುಶಃ ಅನ್ನೋ ಲೆಕ್ಕಾಚಾರ ಇದೆ. ಸೊ ಇದನ್ನು ಎಷ್ಟರ ಮಟ್ಟಿಗೆ ಎನ್ಕ್ಯಾಶ್ ಮಾಡ್ಕೊಳ್ತಾರೆ ಸಲೀಂ ಅಹಮದ್ ಅನ್ನೋದನ್ನ ನಾವು ವೆಯ್ಟ್ ಮಾಡೋಣ. ಸೊ ಬರೀ ಪ್ಲಸ್ಸೇ ಅಲ್ಲ, ಮೈನಸ್ ಕೂಡ ಇದೆ ಸಲೀಂ ಅಹಮದ್ಗೆ, ಇಲ್ಲ ಅಂತಲ್ಲ. ಒಂದು 2-3 ಪಾಯಿಂಟ್ ಅವರಲ್ಲೂ ಕೂಡ ಒಂದು ಕೊರತೆ ಇದೆ, ಯಾರು ಪರ್ಫೆಕ್ಟ್ ಅಲ್ಲ. ಸೊ ವಿಧಾನಸಭೆಗೆ ಬದಲಾಗಿ ವಿಧಾನ ಪರಿಷತ್ತಿಂದ ಆಯ್ಕೆ ಆಗಿದ್ದಾರೆ ಅನ್ನೋ ಒಂದು ಅದು ಕೂಡ ಒಂದು ಮೈನಸ್. ಯಾಕಂದ್ರೆ ಸಹಜವಾಗಿನೇ MLC ಆದವರಿಗೆ ಜಾಸ್ತಿ ಇರೋದು 75 MLCಗಳು, ಅದರಲ್ಲಿ ಕಾಂಗ್ರೆಸ್ನ ಈಗ 39 MLCಗಳಿದ್ದಾರೆ. ಸೊ ಸಹಜವಾಗಿನೇ ಪರಿಷತ್ತಿಂದ ಒಬ್ಬರಿಗೆ ಮಾತ್ರ ಸಚಿವ ಸ್ಥಾನವನ್ನು ಕೊಡುವಂತಹ ಪರಿಪಾಠ ಇದೆ. ಈಗಾಗಲೇ ಯತೀಂದ್ರ ಸಿದ್ದರಾಮಯ್ಯ ಮಂತ್ರಿ ಆಗಿದ್ದಾರೆ, ಅವರು MLC. ಹಾಗಾಗಿ ಇವ್ರು MLC ಆಗಿರೋದ್ರಿಂದ ಇವ್ರಿಗೆ ಮಂತ್ರಿ ತರ ಕೊಡ್ತಾರಾ ಇಲ್ವಾ ಅನ್ನೋ ಒಂದು ಗುಮಾನಿ ಚರ್ಚೆ ಕೂಡ ಆಗ್ತಾ ಇದೆ. ಈ 15 ವರ್ಷಗಳಿಂದ MLC ಆಗಿದ್ದಾರೆ. ಎಲ್ಲವೂ ಕೂಡ ಸಹಜವಾಗಿನೇ ಸಲೀಂ ಅಹಮದ್ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು, ಕಾಂಗ್ರೆಸ್ನಲ್ಲಿ ಪ್ರಬಲವಾಗಿದ್ದಾರೆ. ಆದರೆ ಸಮುದಾಯದಲ್ಲಿ ಮಾಸ್ ಲೀಡರ್ ಆಗಿ ಗುರುತಿಸ್ಕೊಂಡಿಲ್ಲ ಇನ್ನೂ ಕೂಡ. ಅಂದ್ರೆ ಜಮೀರ್ ಕಂಪೇರ್ ಮಾಡಿದ್ರೆ ಜಮೀರ್ ಮುಸ್ಲಿಂ ಸಮುದಾಯದ ಮಾಸ್ ಲೀಡರ್, ಆದರೆ ಸಲೀಂ ಅಹಮದ್ಗೆ ಆ ಒಂದು ಸಣ್ಣ ಡ್ರಾಬ್ಯಾಕ್ ಇದೆ. ಜನರಲ್ಲಿ ನೇರ ಬೆಂಬಲ, ಅಂದ್ರೆ ಪಕ್ಷದಲ್ಲಿ ಅತ್ಯಂತ ಪ್ರಬಲವಾಗಿದ್ದಾರೆ, ಮುಖಂಡರ ಜೊತೆ ತುಂಬಾ ಚೆನ್ನಾಗಿದ್ದಾರೆ, ಹೈಕಮಾಂಡ್ ಜೊತೆ ತುಂಬಾ ಚೆನ್ನಾಗಿದ್ದಾರೆ. ಆದರೆ ಕಾರ್ಯಕರ್ತರ ಬೆಂಬಲ, ಜನ ಬೆಂಬಲ ಕೊರತೆ ಇರಬಹುದು ಅನ್ನೋ ಒಂದು ಲೆಕ್ಕಾಚಾರ ಇದೆ. ಸೊ ನೋಡೋಣ, ನಿನ್ನೆ ಈ ಒಂದು ಸಭೆ ಏನಾಯ್ತು ಮುಸ್ಲಿಂ ಧರ್ಮಗುರುಗಳ ದರ್ಗಾಗಳ ಮುಖ್ಯಸ್ಥರ ಜೊತೆ CM DK ಶಿವಕುಮಾರ್ ಜೊತೆ, ಈ ಒಂದು ಸಭೆಯಲ್ಲಿ ಆಕ್ಚುಲಿ ಏನಾಯ್ತು, ಏನು ಮುಖಂಡರ ಒಂದು ಒತ್ತಾಸೆ ಆಗಿತ್ತು ಅನ್ನೋದ್ರ ಬಗ್ಗೆ ಈಗಾಗಲೇ ನಿಮಗೆಲ್ಲ ಮಾಹಿತಿಯನ್ನು ಕೊಟ್ಟಿದ್ವಿ. ಜಮೀರ್ ಅಹಮದ್ ಖಾನ್ ಪ್ಲಸ್ ಮೈನಸ್, ಸಲೀಂ ಅಹಮದ್ ಅವರ ಪ್ಲಸ್ ಮೈನಸ್ ನೋಡಿದ್ದಾಯ್ತು.
ಈಗ ವೀರೇಶ್ ದಾನಿ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಈ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆಯನ್ನ ಮತ್ತಷ್ಟು ಮಾಹಿತಿಯನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾರೆ. ಸೊ ಏನಾಯ್ತು ನಿನ್ನೆ ಎಕ್ಸಾಕ್ಟ್ಲಿ CM ಅವರ ನಿವಾಸದಲ್ಲಿ? ದಾನಿ, ನಿನ್ನೆ CM DK ಶಿವಕುಮಾರ್ ಅವರನ್ನ 14 ಜಿಲ್ಲೆಗಳ ಮುಸ್ಲಿಂ ದರ್ಗಾಗಳ ಮುಖಂಡರು ಭೇಟಿಯಾಗಿದ್ರು. ಈ ವೇಳೆ ಒಂದು ಅಚ್ಚರಿ ಹೆಸರು, ಸಹಜವಾಗಿ ಎಲ್ಲರೂ ಕೂಡ ಅನ್ಕೊಂಡಿದ್ರು ಜಮೀರ್ ಅಹ್ಮದ್ ಖಾನ್ ಅವರನ್ನ ಹೆಸರನ್ನ ಹೇಳ್ತಾರೇನೋ, ಅವರನ್ನ ಮಂತ್ರಿ ಮಾಡಿ ಅಂತ. ಬಟ್ ಸಲೀಂ ಅಹ್ಮದ್ ಹೆಸರನ್ನ ಹೇಳಿದ್ದಾರೆ, ಅವರನ್ನ ಮಂತ್ರಿ ಸ್ಥಾನ ಮಾಡಿ ಅಂತ ಒಂದು ಬೇಡಿಕೆಯನ್ನ ಒತ್ತಾಯನ ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಎಕ್ಸ್ಕ್ಲೂಸಿವ್ ಆಗಿ ನಮ್ಗೆ ಸಿಗ್ತಾ ಇದೆ. ಏನ್ ಕಾರಣ ಸಲೀಂ ಅಹ್ಮದ್ ಅವ್ರ ಪರ ಬ್ಯಾಟಿಂಗ್ ಮಾಡೋದಕ್ಕೆ ಅಂತ? ಖಂಡಿತವಾಗಿಯೂ ಸತೀಶ್, ಈಗಾಗಲೇ DK ಶಿವಕುಮಾರ್ ಅವರು 2ನೇ ಹಂತದ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಬಹುತೇಕವಾಗಿ ಈ ತಿಂಗಳ ಅಂತ್ಯ ಅಥವಾ ಮುಂದಿನ ತಿಂಗಳ ಮೊದಲ ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗುವುದು ಬಹುತೇಕವಾಗಿ ಖಚಿತ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸಿಗಬೇಕಾಗಿರತಕ್ಕಂಥ ಸಚಿವ ಸ್ಥಾನಗಳ ವಿಚಾರದಲ್ಲಿ ಇದೀಗ ಸಮುದಾಯದ ಧಾರ್ಮಿಕ ಗುರುಗಳು ಮತ್ತು ದರ್ಗಾದ ಮುಖ್ಯಸ್ಥರು ಸಹ ಧ್ವನಿಯನ್ನ ಎತ್ತಾ ಇರುವಂತದ್ದು. ಈಗಾಗಲೇ ಮುಸ್ಲಿಂ ಸಮುದಾಯದಿಂದ UT ಖಾದರ್ ಅವರು ಸಚಿವರಾಗಿ ಆಯ್ಕೆಯಾಗಿದ್ದಾರೆ. ಕರಾವಳಿ ಭಾಗದಿಂದ ಮುಸ್ಲಿಂ ನಾಯಕರಾಗಿ ಅವರು ಸಚಿವರಾಗಿ ಆಯ್ಕೆ ಆಗಿರುವಂತದ್ದು. ಆದರೆ ಉತ್ತರ ಕರ್ನಾಟಕವೂ ಸಹ ಉತ್ತರ ಕರ್ನಾಟಕದಿಂದ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಪಕ್ಷಕ್ಕೆ ಬಹುದೊಡ್ಡದಾದಂತಹ ಬೆಂಬಲವನ್ನು ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕ ಭಾಗದಿಂದಲೂ ಸಹ ಒಬ್ಬರನ್ನ ಸಚಿವರನ್ನಾಗಿ ಮಾಡಲೇಬೇಕಾದಂತಹ ಅನಿವಾರ್ಯತೆ ಮತ್ತು ಅಗತ್ಯ ಈಗ ಕಾಂಗ್ರೆಸ್ಗೆ ಇರುವಂತದ್ದು. ಹೀಗಾಗಿ ಸಲೀಂ ಅಹ್ಮದ್ ಅವರ ಹೆಸರು ಈಗ ಮುಂಚೂಣಿಗೆ ಬರ್ತಾ ಇರುವಂತದ್ದು. ಒಂದ್ ಕಡೆ ಈಗಾಗಲೇ ಮಾಜಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹ್ಮದ್ ಅವರ ಹೆಸರು ಸಹ ಸಚಿವ ಸ್ಥಾನದಲ್ಲಿ ಮುಖ್ಯವಾಗಿ ಕೇಳಿ ಬರ್ತಾ ಇದ್ರೆ, ಅಷ್ಟೇ ಪ್ರಬಲವಾಗಿ ಸಲೀಂ ಅಹ್ಮದ್ ಅವರ ಹೆಸರು ಸಹ ಕೇಳಿ ಬರ್ತಾ ಇರುವಂತದ್ದು. ಜಮೀರ್ ಅಹ್ಮದ್ ಅವರ ವಿಚಾರದಲ್ಲಿ ಸಾಕಷ್ಟು ವಿವಾದಗಳು ಮತ್ತು ಬಿಕ್ಕಟ್ಟುಗಳು ಎದುರಾಗಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಸಲೀಂ ಅಹ್ಮದ್ ಅವರಿಗೆ ಚಾನ್ಸ್ ಸಿಗುವಂತ ಸಾಧ್ಯತೆಗಳು ದಟ್ಟವಾಗಿರುವಂತದ್ದು. ಒಂದ್ ಕಡೆ ತನ್ವೀರ್ ಸೇಠ್ ಇರ್ಬೋದು, ಇನ್ನೊಂದ್ ಕಡೆ ರಿಜ್ವಾನ್ ಅರ್ಷದ್ ಇರ್ಬೋದು. ಇವರಿಬ್ಬರ ಹೆಸರಿಗಿಂತಲೂ ಇನ್ನೊಂದು ಹೆಚ್ಚು ವೇಗವಾಗಿ ಸಲೀಂ ಅಹ್ಮದ್ ಅವರ ಹೆಸರು ಇದೀಗ ಕಾಂಗ್ರೆಸ್ ಪಾಳಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಸಲೀಂ ಅಹ್ಮದ್ ಅವರು ಸಹ ಕಳೆದ ಅವರ ರಾಜಕೀಯ ಜೀವನದಲ್ಲೂ ಪಕ್ಷನಿಷ್ಠರಾಗಿ ಕೆಲಸವನ್ನ ಮಾಡ್ಕೊಂಡು ಬಂದಿರುವಂತದ್ದು. ಸತತವಾಗಿ ಅವರು ಸಂಸತ್ ಚುನಾವಣೆಗೆ ಸ್ಪರ್ಧಿಸಿ ಸೋತರೂ ಸಹ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅವರು ಯಶಸ್ವಿಯಾಗಿ ಕಳೆದ 15-16 ವರ್ಷಗಳಿಂದ ಸದನದಲ್ಲಿ ಇದ್ದು ಪಕ್ಷವನ್ನ ಮುನ್ನಡೆಸ್ತಾ ಇರುವಂತದ್ದು. ಈಗ ಸದ್ಯಕ್ಕೆ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರ ಆದರೂ ಸಹ ಕಳೆದ ಸಿದ್ದರಾಮಯ್ಯನವರ ಅವಧಿಯಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾದಂತಹ ಸಚಿವ ಸತೀಶ್ ಜಾರಕಿಹೊಳಿ ಮತ್ತು ಈಶ್ವರ್ ಖಂಡ್ರೆ ಕಾರ್ಯಾಧ್ಯಕ್ಷರಾದವರು ಸಚಿವರಾದ್ರು. ಆದ್ರೆ ಇನ್ನೊಬ್ಬರು ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಲೀಂ ಅಹ್ಮದ್ ಅವರಿಗೆ ಸಚಿವ ಸ್ಥಾನ ಸಿಗಲಿಲ್ಲ. ಹೀಗಾಗಿ ಈ ಬಾರಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಸಲೀಂ ಅಹ್ಮದ್ ಅವರಿಗೆ ಸಚಿವ ಸ್ಥಾನ ಸಿಗುವಂತ ನಿರೀಕ್ಷೆಗಳು ಸಾಕಷ್ಟು ಕೇಳಿ ಬರ್ತಾ ಇರುವಂತದ್ದು. ಯಾಕಂತಂದ್ರೆ ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಪಕ್ಷವನ್ನ ಮುನ್ನಡೆಸುವಂತದ್ದು ಮತ್ತು ಮುಸ್ಲಿಂ ಸಮುದಾಯ ಮುನಿಸಿಕೊಂಡಿರುವಂತಹ ಸಂದರ್ಭದಲ್ಲಿ ರಿಜ್ವಾನ್ ಅರ್ಷದ್ ಮತ್ತು ಸಲೀಂ ಅಹ್ಮದ್ ಅವರು ಪ್ರಮುಖವಾಗಿ ಮುಂಚೂಣಿಯಲ್ಲಿ ನಿಂತುಕೊಂಡು ಮುಸ್ಲಿಂ ಸಮುದಾಯವನ್ನು ಮನವೊಲಿಸಿ ಅಲ್ಲಿ ಸಮರ್ಥ್ ಶಾಮ್ನೂರ್ ಅವರನ್ನ ಗೆಲ್ಲಿಸುವಲ್ಲಿ ಸಾಕಷ್ಟು ಯಶಸ್ವಿಯಾಗಿ ಮತ್ತು ಪಕ್ಷಕ್ಕೆ ಹೆಸರನ್ನ ತಂದುಕೊಟ್ಟಿರುವಂತದ್ದು. ಹೀಗಾಗಿ ಸಲೀಂ ಅಹ್ಮದ್ ಅವರನ್ನ ಈ ಬಾರಿ ಉತ್ತರ ಕರ್ನಾಟಕದ ಕೋಟಾ ಅಡಿಯಲ್ಲಿ ಅವರನ್ನ ಸಚಿವರನ್ನಾಗಿ ಮಾಡಲೇಬೇಕು ಅಂತ ಹೇಳಿ ಮುಸ್ಲಿಂ ಸಮುದಾಯದ ಧಾರ್ಮಿಕ ಗುರುಗಳು ಮತ್ತು ದರ್ಗಾದ ಮುಖ್ಯಸ್ಥರು ಈಗಾಗಲೇ CM ಸಿದ್ದರಾಮಯ್ಯನವರಿಗೆ ಒತ್ತಡವನ್ನು ಹಾಕಿರುವಂತದ್ದು ಮತ್ತು DK ಶಿವಕುಮಾರ್ ಅವರನ್ನು ಸಹ ನಿನ್ನೆ ಭೇಟಿಯಾಗಿ ಅವರ ಬಳಿಯೂ ಸಹ ಮನವಿಯನ್ನು ಮಾಡಿಕೊಂಡಂತ ಸಂದರ್ಭದಲ್ಲಿ DK ಶಿವಕುಮಾರ್ ಅವರು ಸಹ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಸಾರಿ ಸಲೀಂ ಅಹ್ಮದ್ ಅವರಿಗೆ ಉತ್ತಮವಾದಂತಹ ಸ್ಥಾನಮಾನಗಳು ಸಿಗುತ್ತೆ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿರೋ ಹಿನ್ನೆಲೆಯಲ್ಲಿ ಈ ಬಾರಿ 2ನೇ ಹಂತದ ಸಚಿವ ಸಂಪುಟ ವಿಸ್ತರಣೆ ವೇಳೆಯಲ್ಲಿ ಸಲೀಂ ಅಹ್ಮದ್ ಅವರು ಸಚಿವರಾಗುವಂತದ್ದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇರುವಂತದ್ದು. ಸತೀಶ್. ಎಸ್ ದಾನಿ, ಥ್ಯಾಂಕ್ ಯು ನಿಮ್ಮ ಎಲ್ಲ ಮಾಹಿತಿಗಾಗಿ. ನೋಡೋಣ ಈ ಯಾವ ಹಂತಕ್ಕೆ ಆಗುತ್ತೆ. ಮುಂದಿನ ವಾರ ಬಹುಶಃ ಆಗಬಹುದು ವಿಸ್ತರಣೆ ಅನ್ನೋ ಲೆಕ್ಕಾಚಾರ ಇದೆ. ಬಹುಶಃ ಈ ವಾರ ಆದ್ಮೇಲೆ ಜುಲೈ ಮೊದಲನೇ ವಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು. ಆಗ ಸ್ಪಷ್ಟ ಮಾಹಿತಿ ಸಿಗುತ್ತೆ. ನೋಡೋಣ ಸಲೀಂ ಅಹ್ಮದ್ ಅಥವಾ ಜಮೀರ್ ಅಹ್ಮದ್ ಖಾನ್ಗೆ ಸಿಗುತ್ತಾ ಸಚಿವ ಸ್ಥಾನ ಅನ್ನೋದನ್ನ. ಎಸ್, ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿ ಇದೆ. ದೋಸ್ತಿ ಫೈಟ್ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟಕ್ಕೆ ಫೈಟ್ ಆಗ್ತಾ ಇದೆ. ಅದರಲ್ಲೂ ಕೂಡ ಬಿಜೆಪಿ ಮತ್ತೆ JDS ನಡುವಿನ ಒಂದು ಫೈಟ್ ರಾಜ್ಯ ನಾಯಕರಲ್ಲಿ ಸಂಧಾನ ಅಥವಾ ಮೈತ್ರಿ ಅಂತ ಹೋಗ್ತಾ ಇದ್ರೆ ಇಲ್ಲಿ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಯಾವ ಕ್ಷೇತ್ರ ಯಾರ ನಡುವೆ ಸಂಘರ್ಷ ಆಗ್ತಾ ಇದೆ ಅದು ನೋಡೋಣ. ಅದಕ್ಕೂ ಮುನ್ನ ಒಂದು ಸಣ್ಣ ಬ್ರೇಕ್.